ಅನೇಕ ಸ್ಕೀಮ್ಗಳನ್ನು ಗುಜರಾತಿಗೆ ತೊಗೊಂಡು ಹೋಗಿದ್ದಾರೆ ಇವರೆಲ್ಲ. ನಾವು ಗುಜರಾತಿಗಳು ಮತ್ತು ನಾವು ಅಂದರೆ ಮರಾಠಿಗರು ಅಥವಾ ನಾವು ಮಹಾರಾಷ್ಟ್ರದವರು ಹಾಲು ಜೇನು ಇದ್ದಂಗಿದ್ದೀವಿ ನಾವು, ಅಥವಾ ಹಾಲು ಸಕ್ಕರೆ ಇದ್ದಂಗಿದ್ದು ಕುಡ್ಕೊಂಡಿದ್ದೀವಿ ನಾವು. ಅದರ ಅವ್ರ ನಡಕ್ಕೆ ಉಪ್ಪು ಈ ಕೆಲಸವನ್ನು ಈ ಮೋದಿ ಮತ್ತು ಶಾ ಅವ್ರು ಮಾಡಿದ್ದಾರೆ. ಈಗ ನೋಡ್ರಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ. ಮುಂಬೈಯಲ್ಲಿ ದಿವಾಳಿ ಬಸ್ತಾ ಇದ್ದಾರೆ, ಮಹಾರಾಷ್ಟ್ರ ಬರುವ ಸ್ಕೀಮ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಮರಾಠಿ ಮಾನುಸರಿಗೆ ಎಷ್ಟು ನೋವು ಆಗ್ತಾ ಇರ್ಬೋದು, ಎಷ್ಟು ತೊಂದರೆ ಆಗ್ತಾ ಇರ್ಬೋದು. ನಮ್ಮಲ್ಲಿ ಬರೋ ಇಂಡಸ್ಟ್ರಿಗಳು ಯಾವ ರೀತಿಯಾಗಿ ಹೋಗ್ತಾ ಇದ್ದಾವೆ ಅಂತ ದುಃಖ ಆಗ್ತಿರ್ಬೋದು. ಅದು ಇನ್ನು ಮುಂದೆ ಮಾಡಿಕೊಡೋದಿಲ್ಲ. ನಾವು ಮಹಾವಿಕಾಸ್ ಅಘಾಡಿ ಇದ್ದಾಗ ನೀವು ನೋಡಿದಿರಿ, ನಮ್ಮ ಕಾಂಗ್ರೆಸ್ಸಿಗರು ಜೊತೆಗೆ ನಮ್ಮ NCP ಶರದ್ ಪವಾರ್ ಅವರು ತಾವು ಇದ್ದಾಗ ನಮ್ಮ ಕಡೆ ಕಣ್ಣೆಚ್ಚೆದ್ದು ನೋಡ್ತಾ ಇರಲಿಲ್ಲ. ಆದರೆ ಇವತ್ತು ಅದಕ್ಕಾಗಿ ಇವತ್ತು ಜನ ನೀವು ಎಚ್ಚರಗೊಳ್ಬೇಕಾಗಿದೆ, ಇಂಥವ್ರನ್ನ ಸೋಲಿಸಬೇಕಾಗಿದೆ ಅಂತೇಳಿ ಹೇಳಿದಾಗ ಜನ ಖುಷಿಯಿಂದ ಕುಳಿದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ತುಂಬೆಲ್ಲ ಶಿವಸೇನೆ ಹಿಂದಿನ ಶಿವಸೇನೆಗಿಂತಲೂ ಪ್ರಬಲವಾದ ಶಿವಸೇನೆ ಆಗಿದೆ ಇವತ್ತು. ಅದರಲ್ಲೂ ಮುಖ್ಯವಾಗಿ ದಲಿತ ಮತ್ತು ಮುಸ್ಲಿಂ, ವಿಶೇಷವಾಗಿ ಮುಸ್ಲಿಂ ವಿರೋಧದ ರಾಜಕಾರಣ ಮಾಡ್ತಾ ಬಂದಂಥವ್ರು, ಪ್ರಾದೇಶಿಕವಾದನ್ನು ಮಾಡ್ತಾ ಬಂದಂಥವ್ರು ನಮ್ಮ ಠಾಕ್ರೆ ಬಂದಂಥವ್ರು ಇವತ್ತು ಮುಸ್ಲಿಮರ ಏರಿಯಾದಲ್ಲಿ ಹೋಗಿ ನಾವು ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ವಿರೋಧಿಗಳಲ್ಲ ಅಂಥೇಳಿ. ಮಹಾರಾಷ್ಟ್ರದಲ್ಲಿ 25% ಮುಸ್ಲಿಮರಿದ್ದಾರೆ. ಇದು ಭಾಳ ಗಮನಿಸಬೇಕಂತ ವಿಷಯ. ದಲಿತರೊಂದಿಗೂ ಸಹ OBC ಸಹ ಇವರು ತಮ್ಮ ಗೆಳೆತನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಮತ್ತು ಶರದ್ ಪವಾರರ ಒಂದು ನಾಯಕತ್ವ, ಅವರ ಪಕ್ಷಗಳ ಪ್ರಭಾವ ಮಹಾರಾಷ್ಟ್ರ ತುಂಬಲ ಇರುವುದರಿಂದಾಗೆ ಇವತ್ತು ಮಹಾರಾಷ್ಟ್ರದಲ್ಲಿ BJP ವಿಲ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಲ್ಲಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಲ್ಲಿ ಸ್ಥಾನಿಕ ಜನ ಮಾತಾಡ್ತಾ ಇದ್ದಾರೆ. ಜೊತೆಗೆ ಬಾಳಾ ಸಾಹೇಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ನಕಲಿ ಅಂತ ನಮ್ಮ ಮೋದಿ ಅವರು ಓದಲೆಲ್ಲ ಹೇಳ್ತಾ ಇದ್ದಾರೆ. ಇದು ಒರಿಜಿನಲ್ ಅಲ್ಲ, ಇದು ಹಿಂದುತ್ವವನ್ನು ಬಿಟ್ಟುಬಿಟ್ಟದ, ಕಾಂಗ್ರೆಸ್ ಬೆನ್ನು ಹತ್ತದ, NCP ಬೆನ್ನು ಹತ್ತದ, ಇದು ಒರಿಜಿನಲ್ ಅಲ್ಲ. ವೈಚಾರಿಕವಾಗಿ ಇದು ಬಾಳಾ ಸಾಹೇಬ್ ಠಾಕ್ರೆ ಅವರನ್ನು ದೂರ ಅಂತ ಹೇಳೋದ್ರಿಂದಾಗೆ ನಕಲಿ ಅಂತ ಟೀಕಾ ಮಾಡೋದ್ರಿಂದಾಗೆ ಇನ್ನಷ್ಟು ಈ ಠಾಕ್ರೆ ಅವರ ಬದಲಾಗಿ ಉದ್ಧವ್ ಠಾಕ್ರೆ ಅವರ ಬದಲಾಗಿ ಒಂದು ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲೂ ರಾಜ್ ಠಾಕ್ರೆ ಅವರು ತಮ್ಮ ಮಹಾರಾಷ್ಟ್ರದ ಒಂದು ಪಕ್ಷನ ಕಟ್ಕೊಂಡು MNS ಕಟ್ಕೊಂಡು ಮುಸ್ಲಿಂ ವಿರೋಧಿ ಮನೋಭಾವನೆ ಬೆಳೆಸಿಕೊಂಡಿದ್ದರಿಂದಾಗಿ ಮುಸ್ಲಿಮರು ಸಹ ಈ ಸಲ ಈ ಒಂದು ರಾಜ್ ಠಾಕ್ರೆ ಅವರ ಬೆಂಬಲ ಸೂಚಿಸುವ ಬದಲಾಗಿ ಈ ಸಲ ಉದ್ಧವ್ ಠಾಕ್ರೆ, ಕಾಂಗ್ರೆಸ್ ಮತ್ತು NCPಗಳ ಬೆಂಬಲಗಳಿದ್ದರಿಂದಾಗಿ ಈ ಸಲ ಹಿಂದಿನಂಥ ವಾತಾವರಣ ಬರಲಿಕ್ಕೆ ಸಾಧ್ಯ ಇಲ್ಲ. BJP ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೇನೋ ಅನ್ನುವಂಥ ಮಾತುಗಳು ಮಹಾರಾಷ್ಟ್ರದಿಂದ ಕೇಳಿ ಬರ್ತಾ ಇದ್ದಾವೆ. ಶಿಂದೆ ಅವರಾಗಿರ್ಬೋದು, ನಮ್ಮ ಮೋದಿಯವರಾಗಿರ್ಬೋದು, ಶಾ ಅವರಾಗಿರ್ಬೋದು, ಎಲ್ಲ ನಾವು ಗೆಲ್ತೀವಿ ಅಂತ ಹೇಳ್ತಾ ಇರ್ಬೋದು. ಅದರ ವಾಸ್ತವದ ಸ್ಥಿತಿಗಳು, ಅಲ್ಲಿಯ ಸ್ಥಾನಿಕ ವರದಿಗಳು, ಚರ್ಚೆಗಳು ಅದರ ವಿರೋಧವಾಗಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಂಬೈಯಲ್ಲಂತೂ ಹೆಚ್ಚು ಕಡಿಮೆ BJP ಭಾಳಷ್ಟು ಸ್ಥಾನಗಳನ್ನು ಕಳೆದುಕೊಳ್ತದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಪಿಯೂಷ್ ಚಾವ್ಲಾ ಅವರಿಗೆ ಅವರು ಸಹಿತ ಸೋಲು ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮಹಾರಾಷ್ಟ್ರದ 48 ಕ್ಷೇತ್ರಗಳಲ್ಲಿ ಈ ಹಿಂದೆ 23 ಕ್ಷೇತ್ರಗಳು ಅವರು, ಇವರೊಂದು 23 ಕ್ಷೇತ್ರಗಳು ಗೆಲ್ಲುವಂಥ ಶಿವಸೇನೆಯವರು ಗೌರ್ಮೆಂಟನ್ನು ಮಾಡ್ತಾ ಬಂದಿದ್ದರು. ಆದರೆ ಯಾವ ಕಾರಣಕ್ಕೂ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಶುರುವಾದಂಥ ಕಲಹ ಕೊನೆಗೆ ಆ ಮುಕ್ತಾಯಾಗಿ ಯಾವ ಹಂತಕ್ಕೆ ಬಂದಿತ್ತಪ್ಪ ಅಂದರೆ ಕೊನೆಗೆ ಶಿವಸೇನೆ ಸಹಿತ ಹೊಡೆದ್ರು, ಜೊತೆಗೆ NCPಯನ್ನು ಸಹಿತ ಹೊಡೆದ ನಮ್ಮ ಮೋದಿಯವರು. ಆವತ್ತೇನೋ ತಿಳ್ಕೊಂಡಿದ್ರು ನಾವು ಗೆದ್ದಿದ್ದೀವಿ, ಉದ್ಧವ್ ಠಾಕ್ರೆ ಅಂತ ದಿಟ್ಟವಾದ ನಾಯಕರಲ್ಲ, ಎದ್ದು ಬರಲಿಕ್ಕಿಲ್ಲ, ಉದ್ಧವ್ ಠಾಕ್ರೆ ಅವ್ರ ಪಕ್ಷವನ್ನು ನಾವು ನಾಶ ಮಾಡಿದ್ದೀವಿ ತಿಳ್ಕೊಂಡಿದ್ರು. ಅದೇ ಕಾಲಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ನೀವು ನಡೆದುಕೊಂಡಂಥ ರೀತಿ, ಅದರಲ್ಲೂ ಶಿವಸೇನೆ ಬಗ್ಗೆ ತೆಗೆದುಕೊಂಡಂಥ ನಿರ್ಧಾರಗಳು, ಅದರ ರಾಜ್ಯಪಾಲ ತೆಗೆದುಕೊಂಡಂಥ ನಿರ್ಧಾರಗಳು ಅಸಂವಿಧಾನಾತ್ಮಕ ಅಂತ ಹೇಳಿದರು. ಅಂತ